ಆತ್ಮೀಯ ಯಾಚ್ 16 ನ್ಯೂಸ್ ಅರ್ಥಾತ್ ದೇಶಧಾರ್ಮಿಕ ಸ್ವಾಗತ. ನಾನು ನಿಮ್ಮವ ಎಂ ಮಲ್ಲಪ್ಪ ಜೂತವರು. ನಮ್ಮ ಶಶಿಕಾಂತ್ ಗುರೂಜಿ ಅಥವಾ ಶಶಿಕಾಂತ್ ಪಡಸಲಗಿ ಗುರೂಜಿಯವರು ಇತ್ತೀಚೆಗೆ ಒಂದಿಷ್ಟು ಮಾತಾಡಿದರು. ನೀವೆಲ್ಲ ನೋಡಿರ್ಬೋದು. ಈಗಾಗಲೇ ಏನು ಕಾರಣ, ಯಾವ ಕಾರಣ ಈಗ ನಿಮ್ಗೆ ಗೊತ್ತಿರ್ಬೋದು. ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವ್ರ ಮೇಲೆ ಒಂದಿನ ಡೈರೆಕ್ಟ್ ಮಾತಾಡಿ ಹೆಸರೆಲ್ಲ ಹೇಳಿಲ್ಲ, ಆದರೂ ಸಹಿತ ಅವರು ನಿಂತು ಮಾತಾಡಿದ್ದು ಈ ಒಂದು ಅರಬಾವಿ ಕ್ಷೇತ್ರದ ಸಲುವಾಗಿ ಮಾತಾಡಿದಂಥ ಮಾತು. ಆ ಸಂದರ್ಭದಲ್ಲೇ ಏನು ಒಂದಿಷ್ಟು ವರದಿಗಳ ಪ್ರಕಾರ ಬಾಲಚಂದ್ರ ಜಾರಕಿಹೊಳಿ ಅವರು ಒಂದಿಷ್ಟು ಯಾವುದೋ ಕಾರ್ಯಕ್ರಮದಲ್ಲಿ ಫೋಟೋಗಳನ್ನ ಯಾಕೆ ಹಾಕಿದ್ರು, ಯಾಕೆ ಇದು ಮಾಡಿದ್ರು, ಬ್ಯಾನರ್ ಹಾಕಿದ್ರು, ಏನೋ ಅಬ್ಜೆಕ್ಷನ್ ಮಾಡಿದ್ರಂತ. ಆ ನೆಲೆಯಲ್ಲಿ ಅವ್ರಿಗೆ ಇಂಡೈರೆಕ್ಟಾಗಿ ಉತ್ತರ ಕೊಟ್ಟಿದ್ದಾರೆ. ಅಲ್ಲಿ ಅವ್ರ ಹೆಸರಿಲ್ಲ ಬಾಲಚಂದ್ರ ಜಾರಕಿಹೊಳಿ ಅವ್ರದ್ದು, ಬಟ್ ಆದರೂ ಅದು ಅರಬಾವಿಗೆ ಸಂಬಂಧಿಸಿದ್ದು ಅನ್ನೋದು ಈಗಾಗಲೇ ಸ್ಪಷ್ಟ ಆಗ್ತಾ ಹೋಗಿದೆ. ಅದ್ರ ಬಗ್ಗೆ ಮತ್ತೆ ಚರ್ಚೆ ಮಾಡೋದ್ರೆ ಏನು ಅರ್ಥಿಲ್ಲ. ಆದರೆ ಇದಕ್ಕೆ ವಿಶೇಷವಾಗಿ ಒಂದು ಕಾರ್ಯಕ್ರಮ ನೀವು ನೋಡಿರ್ಬೋದು. ಇಷ್ಟರೊಳಗೆ ನಮ್ಮ ದ್ರವಿಡ ಭಾರತದಲ್ಲೇ ಬಸವರಾಜ್ ಕೊರೇರನವರು ಪೂರ್ತಿಯಾಗಿ ಅದನ್ನು ಕಾರ್ಯಕ್ರಮ ಕೊಟ್ಟಿದ್ದಾರೆ. ಏನು ಕಾರಣ ಏನು ಅಂತೆಲ್ಲ ಅದನ್ನೆಲ್ಲ ರೆಫರ್ ಇಟ್ಕೊಂಡು ಒಂದಿಷ್ಟು ನಿಮ್ಮ ಜೊತೆ ಮಾತಾಡೋದು ಇವತ್ತು. ಏನಪ್ಪ ಅಂತಂದ್ರೆ, ಶಶಿಕಾಂತ್ ಪಡಸಲಗಿ ಅಥವಾ ಗುರೂಜಿ ಇವರು ಇಂಚಿಗೇರಿ ಸಂಪ್ರದಾಯದವರು. ಇದರಲ್ಲೇ ಎರಡು ಮಾತಿಲ್ಲ. ಒಳ್ಳೆಯ ಮಾತುಗಾರರು, ಜೊತೆಗೆ ಬಾಲಬ್ರಹ್ಮಚಾರಿಗಳು, ಜೊತೆಗೆ ಹೋರಾಟಗಾರರು. ಅದರಲ್ಲೂ ಮುಖ್ಯವಾಗಿ ಈ ಕೊರ್ಲಾಪುರದ ಹೋರಾಟದಲ್ಲಿ, ರೈತರ ಸಲುವಾಗಿ ಹೋರಾಟದಲ್ಲೇ ಯಶಸ್ಸನ್ನು ಸಾಧಿಸಿದವರು, ಸರ್ಕಾರವನ್ನು ಕೊರ್ಲಾಪುರಕ್ಕೆ ತರಿಸಿದವರು. ಇವ್ರ ಜೊತೆಗೆ ಚೂನಪ್ಪ ಪೂಜಾರಿ ಮತ್ತು ಇವರು ದೊಡ್ಡ ಹೋರಾಟ ಮಾಡಿದರು. ಅದನ್ನು ಎರಡು ಮಾತಿಲ್ಲ. ಅದರಿಂದ ಅವರೊಂದು ಆತ್ಮಬಲ ಹೆಚ್ಚಾಗಿದೆ ಇವತ್ತು. ಹೌದಪ್ಪ, ಜನ ನಾವು ಒಳ್ಳೆ ಕೆಲಸ ಮಾಡಿದರೆ ಮೆಸ್ತಾರೆ ಅನ್ನೋ ದೃಷ್ಟಿ ಇಟ್ಕೊಂಡು ಆ ದಿಶೆಯಲ್ಲಿ ಏನೋ ಒಂದಿಷ್ಟು ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ಮಾಡ್ತಾ ನಡೆದಿದ್ದಾರೆ. ಬಟ್ ಇನ್ನೊಂದಿಲ್ಲ, ನಾವು